ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುದ್ಧ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಅದು ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡ್ಕೋತಾ ಇದೆ. ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳು ದಾಳಿ ಪ್ರತಿದಾಳಿಗಳನ್ನು ಮುಂದುವರಿಸ್ತಾ ಇವೆ. ಅಮೆರಿಕ ನಂತರ ಇರಾನ್ ಮೇಲೆ ಈಗ ಇಸ್ರೇಲ್ ಕೂಡ ದೊಡ್ಡ ಮಟ್ಟದ ದಾಳಿಯನ್ನು ನಡೆಸ್ತಾ ಇದೆ. ಅವರ ಬಂಕರ್ಗಳನ್ನು ಕೂಡ ಗುರಿಯಾಗಿಸಿಕೊಂಡು, ಅವರ ಸೇನಾ ನೆಲೆಗಳು ಮತ್ತು ವಾಯು ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಕೂಡ ದಾಳಿಯನ್ನು ನಡೆಸ್ತಾ ಇದೆ. ಅದರಲ್ಲೂ ಕೂಡ ಪೂರ್ವ, ಉತ್ತರ, ಮಧ್ಯ ಇರಾನ್ ಮೇಲೆ ದೊಡ್ಡ ಮಟ್ಟದ ದಾಳಿ ನೋಡ್ತಾ ಇದ್ದೀರಾ. ಫೋರ್ಡೋ ಮೇಲೆ ಅಮೆರಿಕ ದಾಳಿ ನಡೆಸಿರ್ತಕ್ಕಂಥ ಹೈ ರೆಸಲ್ಯೂಷನ್ ಸ್ಯಾಟಲೈಟ್ ಫೋಟೋಸ್ಗಳನ್ನ ಗಮನಿಸ್ತಾ ಇದ್ದೀರಾ. ಮತ್ತು ಈಗಿನ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂತಂದ್ಬಿಟ್ಟು ಅಮೆರಿಕ ಭೀಕರ ದಾಳಿ ಬೆನ್ನಲ್ಲೇ ಈಗ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿ ಮಾಡಿದೆ. ನಿನ್ನೆ ಎಲ್ಲ ಇರಾನ್ ಇಸ್ರೇಲ್ ಮೇಲೆ ದೊಡ್ಡ ಮಟ್ಟದ ದಾಳಿ ಆಗಿತ್ತು. ಇವತ್ತು ಇಸ್ರೇಲ್ನವರು ಇರಾನ್ ಮೇಲೆ ಮತ್ತೆ ಮುರ್ಕೊಂಡು ಬಿದ್ದಿದ್ದಾರೆ. ಹಾಗಾಗಿ ಸುರಕ್ಷಿತ ಬಂಕರ್ನಲ್ಲಿ ಅಡಗಿದ್ದಾರೆ ಇರಾನ್ನ ಪರಮೋಚ್ಚ ನಾಯಕ ಖಮೇನಿ. ನಾವು ಅವ್ರನ್ನ ಕೊಂದೇ ಬಿಡ್ತೀವಿ ಅನ್ನೋ ಹಂತಕ್ಕೆಲ್ಲ ಇಸ್ರೇಲ್ ಅವರು ಮಾತನಾಡಿದರು, ಅಮೆರಿಕ ಮಾತಾಡಿತ್ತು. ಹಾಗಾಗಿ ಅವರಿಗೆ ವ್ಯಾಪಕವಾದ ಭದ್ರತೆಯನ್ನು ಕೊಟ್ಟಿರ್ತಾರೆ. ರೈಟ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ನಿನ್ನೆ ರಾತ್ರಿ ಇಸ್ರೇಲ್ನವರು ಯಾವುದೇ ರಿಟಾಲಿಯೇಷನನ್ನು ಮಾಡಿಲ್ಲ ಅಂತಕ್ಕಂಥ ಮಾಹಿತಿ ಇತ್ತು. ಬಟ್ ಅದಾದ ನಂತರ ಮತ್ತೆ ಅವರು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಅಂತ. ಈಗ ಆಗಿರ್ತಕ್ಕಂಥ ಡ್ಯಾಮೇಜ್ ಅಂದರೆ ಇರಾನಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜ್ ಏನು, ಯಾವ ಸ್ಥಳಗಳನ್ನು ಟಾರ್ಗೆಟ್ ಮಾಡಿದೆ ಇಸ್ರೇಲ್? ಅರವಿಂದ್, ಈಗಾಗಲೇ ಇಸ್ರೇಲ್ ಇರಾನ್ನ ಮೇಲೆ ನಿರಂತರವಾದಂಥ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಮೆರಿಕ ಇರಾನ್ನ ಮೇಲೆ ದಾಳಿಯನ್ನು ಮಾಡಿದರ ಮೇಲೆ ಇಸ್ರೇಲ್ ಇರಾನ್ನ ಮೇಲೆ ಯಾವುದೇ ರೀತಿಯಾದಂಥ ದಾಳಿಗಳನ್ನು ಮಾಡಿರಲಿಲ್ಲ. ಒಂದು ದಿನ ಮೌನವಾಗಿರುವಂಥ ಕೆಲಸವನ್ನು ಮಾಡಿತ್ತು. ಆದರೆ ಅಮೆರಿಕ ಇರಾನ್ನ ಮೇಲೆ ದಾಳಿ ಮಾಡಿದಂಥ ಬೆನ್ನಲ್ಲೇ ಇರಾನ್ ಇಸ್ರೇಲ್ನ ಮೇಲೆ ನಿರಂತರವಾದಂಥ ದಾಳಿಯನ್ನು ಮಾಡಿತ್ತು. ಇದಾದ ಬಳಿಕ ಈಗ ಸಾಕಷ್ಟು ಅಲ್ಲಿ ಹಾನಿ ಮಾಡುವಂಥ ಕೆಲಸಗಳನ್ನು ಕೂಡ ಇರಾನ್ ಮಾಡಿತ್ತು. ಈಗ ಇರಾನ್ ಈಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಇಸ್ರೇಲಿಗೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಇರಾನ್ನ ಮೇಲೆ ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಇವತ್ತು ಟೆಹರಾನ್ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸುವಂತ ಕೆಲಸಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ನಿರಂತರವಾಗಿ ಮಿಸೈಲ್ಗಳನ್ನ ಮತ್ತೆ ಡ್ರೋನ್ಗಳನ್ನ ಹಾರಿ ಬಿಡುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಇದರಿಂದಲೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. ಕೇವಲ ಒಂದು ಜಾಗ ಅಂತ ಅಲ್ಲ, ಟೆಹರಾನ್ ಸೇರಿದಂತೆ ಸುತ್ತಮುತ್ತಲಿನ ಎಲ್ಲಾ ಪ್ರದೇಶಗಳೇನಿದಾವೆ, ಪ್ರಮುಖವಾದಂತ ಇನ್ಫ್ರಾಸ್ಟ್ರಕ್ಚರ್ಗಳು, ಕಟ್ಟಡಗಳು, ಸರ್ಕಾರಿ ಕಟ್ಟಡಗಳಿದ್ದಾವೆ, ಮತ್ತೆ ಸೇನಾ ನೆಲೆಗಳೇನಿದ್ದಾವೆ, ಇವೆಲ್ಲವನ್ನ ಕೂಡ ಗುರಿಯಾಗಿಸಿಕೊಂಡು ಮತ್ತಷ್ಟು ಹಾನಿ ಮಾಡುವಂತ ಪ್ರಯತ್ನವನ್ನ ಈಗ ಇಸ್ರೇಲ್ ಮಾಡ್ತಾ ಇರುವಂತದ್ದು. ಈ ದಾಳಿ ಇನ್ನೂ ಕೂಡ ಮುಂದುವರೆದಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಈಗ ಇರಾನ್ ಕೂಡ ಡ್ರೋನ್ ದಾಳಿಯನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡಿತ್ತು. ಆದ್ರೆ ಆ ಡ್ರೋನ್ ದಾಳಿಗಳು ಯಶಸ್ವಿ ಆಗಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಇಸ್ರೇಲ್ ಸೇನಾ ಮೂಲಗಳು ಈಗ ಸಿಕ್ತಿರುವಂತ ಮಾಹಿತಿಗಳ ಪ್ರಕಾರ ಈ ಒಂದು ಡ್ರೋನ್ಗಳನ್ನ ಹೊಡೆದುರುಳಿಸುವಂತ ಕೆಲಸವನ್ನ ಮಾಡಿದೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.